ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ್ ಅವರ ಮೃತದೇಹ ಶಿವಮೊಗ್ಗವನ್ನು ತಲುಪುತ್ತೆ. ಬಿಡಿ ಮಂಜುನಾಥ್ ಮನೆಯಲ್ಲಿ ಪಾಪ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ ಜನ. ಈಗಾಗಲೇ ಅವರ ನಿವಾಸದಲ್ಲಿ ಅಂತಿಮ ಸಿದ್ಧತೆಗಳಾಗಿದೆ. ನನ್ನ ಮಗನ್ನ ಕೊಂದು ಬಿಡು ಅಂತ ಅವರ ಪತ್ನಿ ಹೇಳಿದಾಗ ಅವನು ಹೇಳಿದ್ದು, ಹೋಗಿ ಮೋದಿಗೆ ಹೇಳಿ ಮಾತನ್ನ ಅಂತ. ಹೆಂಗಿದೆ ನೋಡಿ, ಹೆಂಗಿದೆ ಸ್ಥಿತಿ. ಎಚ್ಚರಿಕೆಯ ಗಂಟೆ. ಯಾವುದಾದ್ರೂ ಸರ್ಕಾರಗಳು ಏನಾದರೂ ಸ್ವಲ್ಪ ಮೆತ್ತಗಾದವು ಅಂತಂತಂದರೆ ಮುಗಿತು ಕತೆ, ಕ್ಲೋಸ್. ಬಂತು ಅಂತಲೇ ಕುತ್ತಿಗೆಗೆ ಮುಗಿತು ಕತೆ. ಒಂದಕ್ಕೆ 10 ಗುಂಡು ಹೋಗಬೇಕು, ಒಬ್ಬ ಸತ್ತರೆ 100 ಜನ ಸಾಯಬೇಕು, ಆವಾಗ ಮಾತ್ರ ಸರಿಯಾಗಕ್ಕೆ ಸಾಧ್ಯ. ಇಸ್ರೇಲ್ ಮಾದರಿ, ಸೂಕ್ತವಾದಂಥ ಮಾದರಿ. ಒಂದು ಸರಿ ನಮ್ಮ ಮೇಲೆ ಕೈ ಎತ್ತಿರ ಕೈ ಕತ್ತರಿಸ್ಬಿಡ್ತೀವಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ನಮ್ಮ ಕಡೆ ತಿರುಗಿ ನೋಡ್ತೀರ ಕಣ್ಣು ಕಿತ್ತು ಬಿಡ್ತೀವಿ. ಸೂಕ್ತವಾದಂಥ ಮಾದರಿ. ಸುಮ್ಮನೆ ಈ ಶಾಂತಿ, ಸುಡುಗಾಡ ಶಾಂತಿ, ಸಂಧಾನ, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ, ಇವನ್ನೆಲ್ಲ ಪಕ್ಕಕ್ಕಿಡಬೇಕು ಒಂದು ಸ್ವಲ್ಪ ದಿವಸ. ಸರ್ವೇ ಜನ ಸುಖಿನೋ ಭವಂತು ಅಲ್ಲ, ನಮ್ಮ ಜನ ಸುಖಿನೋ ಭವಂತು. ಮೊದಲು ಭಾರತೀಯರು ಸುಖಿನೋ ಭವಂತು. ಕಟ್ಟಾಗ್ತಾ ಇದೆ ನೆಕ್ಸ್ಟ್ ನೀರು ಕಟ್ಟಾಗ್ತಾ ಇದೆ. ಕುಡಿಯೋಕ್ಕೆ ನೀರು ಸಿಗಲ್ಲ, ಬೆಳೆಯೋಕ್ಕೆ ನೀರು ಸಿಗಲ್ಲ, ಬಾಯಿ ಬಿಡ್ಕೋಬೇಕಾಗತ್ತೆ ಇವರೆಲ್ಲ. ಒಂದು ಭಿಕ್ಷೆ ಮೇಲೆ ಬದುಕ್ತಿರುವಂಥ ಯೋಗ್ಯತೆ ಇಲ್ದಿರುವಂಥ ರಾಷ್ಟ್ರ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇನ್ಯಾರನ್ನೋ ರಾಕ್ಷಸರನ್ನ ಛೂ ಇನ್ನೊಂದು ದೇಶವನ್ನು ಅಭದ್ರಗೊಳಿಸೋದು. ಬನ್ನಿ, ನಮ್ಮ ಪ್ರತಿನಿಧಿ ಅಶ್ವಿತ್ ಮಂಜುನಾಥ್ ಅವರ ಸೋದರಿ ಮಾತಾಡಿಸಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ಅವರು ಮೃತರಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಜುನಾಥ್ ಅವರ ಮೃತದೇಹ ಏನಿದೆ ಅದು ಶಿವಮೊಗ್ಗದ ಅವರ ನಿವಾಸಕ್ಕೆ ಬರ್ತಾ ಇದೆ. ಅವರ ಕುಟುಂಬದಲ್ಲೂ ಕೂಡ ಸಾಕಷ್ಟು ನೀರವ ಮೌನ ಒಂದು ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರಿ ದೀಪಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದ್ರು. ಇನ್ನೇನು 2 ದಿನ ಆಗಿದ್ರೆ ಅವರು ಖುಷಿಯಿಂದ ಬರಬೇಕಾಗಿತ್ತು. ಇವತ್ತು ಈ ರೀತಿ ಘಟನೆ ಆಗಿದೆ, ಏನು ಅನಿಸುತ್ತೆ ಮೇಡಮ್? ಏನು ಅನಿಸ್ಬೇಕು, ಇವತ್ತೇ ಬರ್ತಾಯಿದ್ರು, ಖುಷಿಯಾಗಿ ಬರ್ತಾಯಿದ್ರು. ಈಗ ಈ ಥರ ಬರ್ತೀಯ, ಇನ್ನು 9 ಗಂಟೆ 9:30 ಬರ್ತಾರಂತೆ. ಪ್ರವಾಸ ಅಂತ ಹೇಳಿದ್ರೆ ಮೇಡಮ್ ಸಾಕಷ್ಟು ಖುಷಿಗಳಿರುತ್ತೆ. ಒಂದು ಖುಷಿಯ ಕ್ಷಣಗಳನ್ನು ಅನುಭವಿಸ್ಲಿಕ್ಕೆ ಹೋಗಿದ್ರು. ಅಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಮತ್ತು ಖಂಡಿಸುವಂತಹ ಒಂದು ಘಟನೆ ಆಗಿರುವಂಥದ್ದು. ಈ ರೀತಿಯ ಘಟನೆಗಳು ಮರುಕಳಿಸಿ ಅದರಲ್ಲೂ ನಮ್ಮ ಮಂಜುನಾಥ್ ಅವರು ಮೃತಪಟ್ಟಿರುವಂಥದ್ದು, ಇದು ಯಾವ ರೀತಿ ಶಾಕ್ ಮೇಡಮ್? ಆಘಾತನೇ ಅಲ್ಲೇನ್ರಿ, ಏನೋ ಹೋಗಿ ಬಂದಿದ್ದಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಶಾಕ್ ಯಾವ ಥರ, ಅದನ್ನ ಹೇಗೆ ಹೇಳೋದು, ಶಾಕ್ ಆಗಿದೆ ಎಲ್ಲರೂ. ಅವರ ತಾಯಿ ಮೇಡಮ್ ವಿಷಯನೇ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಅವ್ರು ಯಾವ ರೀತಿ ಇದ್ದಾರೆ? ಸದ್ಯದ ಮಟ್ಟಿಗೆ ಸ್ವಲ್ಪ ಗಟ್ಟಿ ಆಗಿದ್ದಾರೆ, ಬಟ್ ಮಗನ ನೋಡಿದ್ಮೇಲೆ ಹೇಗೋ ಗೊತ್ತಿಲ್ಲ ನಮಗೂ. ಜೊತೆ ಯಾರೆಲ್ಲ ಇದ್ದಾರೆ ಮೇಡಮ್? ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದಾರೆ. ಅಂದರೆ ಮೇಡಮ್ ಆಂಬುಲೆನ್ಸ್ ಬರ್ತಾ ಇದೆ, ಅವ್ರ ಜೊತೆ ಯಾರೆಲ್ಲ ಇದ್ದಾರೆ? ಅವರು ಕರ್ಕೊಂಡು ಬರೋಕ್ಕೆ ಅಂತ ಪ್ರದೀಪ್ ಅಂತ ಅವ್ರ ಅಣ್ಣ, ಪಲ್ಲವಿಯವ್ರ ಅಣ್ಣ, ಪಲ್ಲವಿಯವ್ರ ಕಸಿನ್ ಸಿಸ್ಟರ್ ವಿನೂತಾನವ್ರು ಹೋಗಿದ್ರು, ಬರ್ತಾರೆ. ಮತ್ತು ಎಲ್ಲರೂ ಹಂಗೆ ಸಪೋರ್ಟಿವ್ ಆಗಿ ಎಲ್ಲ ಇದ್ದಾರೆ. ಅವೆಲ್ಲ ಏನೂ ಇಲ್ಲ, ಮಂಜಣ್ಣ ಇಲ್ಲ ಅಷ್ಟೇ. ಖುಷಿಯಿಂದ ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ್ರು. ಇವತ್ತು ಅವರು ಶಿವಮೊಗ್ಗಕ್ಕೆ ಬರಬೇಕಾಗಿತ್ತು. ಆದರೆ ಕಾಶ್ಮೀರದಲ್ಲಿ ನಡೆದಂತಹ ದುರಂತ ಏನಿದೆ, ಆ ದುರಂತದಲ್ಲಿ ಮಂಜುನಾಥ್ ಅವರು ಮೃತಪಟ್ಟಿರುವಂಥದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹ ಕೂಡ ಅವರ ನಿವಾಸಕ್ಕೆ ಬರ್ತಾ ಇದೆ. ಅವರ ಕುಟುಂಬದಲ್ಲೂ ಕೂಡ ಸಾಕಷ್ಟು ಆತಂಕ ಮತ್ತು ನೀರವ ಮೌನ ಕೂಡ ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಶಿವಮೊಗ್ಗ.